ವೆಲ್ಕಮ್ ಟು ಜ್ಞಾನೋದಯ. ಜ್ಞಾನೋದಯ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಇಲ್ಲಿ ಮಾಡುತ್ತಿರುವಂತಹ ಕಂಟೆಂಟ್ ಯಾವುದೇ ರೀತಿಯ ಕಮರ್ಷಿಯಲ್ ಅಡ್ವರ್ಟೈಸಿಂಗ್ ಆಗಲಿ ಅಥವಾ ಯಾವುದೇ ರೀತಿಯ ಗ್ಯಾಮ್ಲಿಂಗ್ ಅಥವಾ ಬೆಟ್ಟಿಂಗ್ಗೆ ಉಪಯೋಗಿಸಿಕೊಳ್ಳಲು ಅವಕಾಶವಿರುವುದಿಲ್ಲ. ಆ ರೀತಿ ಉಪಯೋಗಿಸಿಕೊಂಡರೆ ಅದಕ್ಕೆ ನಾವು ಜವಾಬ್ದಾರರಾಗಿರುವುದಿಲ್ಲ. ನಮಸ್ಕಾರ, ಜ್ಞಾನೋದಯ ಯೂಟ್ಯೂಬ್ ವಾಹಿನಿಯ ಎಲ್ಲ ವೀಕ್ಷಕರಿಗೂ ತಮ್ಮೆಲ್ಲರಿಗೂ ಜಸ್ಟ್ ಪ್ರೆಡಿಕ್ಟ್ ಕಂಟೆಸ್ಟ್ಗೆ ಮತ್ತೊಮ್ಮೆ ಸ್ವಾಗತ. ನಿನ್ನೆ ನಡೆದಂಥ ಮ್ಯಾಚ್ ರಿಸಲ್ಟ್ನ ನೋಡಿ ಇವತ್ತಿನ ಪಂದ್ಯಕ್ಕೆ ಬಂದ್ಬೋಣ. ನಿನ್ನೆ ನಡೆದಿತ್ತು ಮ್ಯಾಚ್ ನಂಬರ್ 43, ಚೆನ್ನೈ ಸೂಪರ್ ಕಿಂಗ್ಸ್ ವರ್ಸಸ್ ಸನ್ರೈಸರ್ಸ್ ಹೈದರಾಬಾದ್. ಈ ಪಂದ್ಯದಲ್ಲಿ ಪ್ರಿಡಿಕ್ಷನ್ ಆಗಿತ್ತು ಯಾವ ತಂಡದ ಪರ ಅತಿ ಹೆಚ್ಚು ಓಪನಿಂಗ್ ಪಾರ್ಟ್ನರ್ಶಿಪ್ ಬರುತ್ತೆ ಅಂತ. ಈ ಪ್ರಿಡಿಕ್ಷನ್ಗೆ ಯಾರೆಲ್ಲ ಈಕ್ವಲ್ ಅಂತ ಪ್ರಿಡಿಕ್ಟ್ ಮಾಡಿದ್ರೆ ಅಂದರೆ ಎರಡೂ ತಂಡದ ಪರ ಸೇಮ್ ಓಪನಿಂಗ್ ಪಾರ್ಟ್ನರ್ಶಿಪ್, ಈಕ್ವಲ್ ಓಪನಿಂಗ್ ಪಾರ್ಟ್ನರ್ಶಿಪ್ ಬರುತ್ತೆ ಅಂತ ಪ್ರಿಡಿಕ್ಟ್ ಮಾಡಿದರೆ ನಿಮ್ಮ ಪ್ರಿಡಿಕ್ಷನ್ ಸರಿಯಾಗಿರುತ್ತೆ. ಯಾಕಂದರೆ ಎರಡೂ ತಂಡದವರು ತಮ್ಮ ಸ್ಕೋರ್ 0 ಆಗಿದ್ದಾಗಲೇ ತಮ್ಮ ಮೊದಲನೇ ವಿಕೆಟ್ನ ಕಳ್ಕೊಂಡಿರ್ತಾರೆ. ಹಾಗಾಗಿ ಇನ್ನು ಇವತ್ತಿನ ಪಂದ್ಯಕ್ಕೆ ಬಂದ್ಬೋಣ. ಇವತ್ತು ನಡೀತಿದೆ IPLನ 44ನೇ ಪಂದ್ಯ. ಅದು ನಡೀತಿರುವಂಥದ್ದು ಕೋಲ್ಕತ್ತಾದ ಈಡನ್ ಗಾರ್ಡನ್ಸ್ ಕ್ರೀಡಾಂಗಣದಲ್ಲಿ ಕೋಲ್ಕತ್ತಾ ನೈಟ್ ರೈಡರ್ಸ್ ವರ್ಸಸ್ ಪಂಜಾಬ್ ಕಿಂಗ್ಸ್. ಈ ಪಂದ್ಯದಲ್ಲಿ ಪ್ರಿಡಿಕ್ಷನ್ ಆಗಿದೆ ಎರಡೂ ತಂಡದಲ್ಲಿರುವಂತಹ ಭಾರತೀಯ ಆಟಗಾರರು ಸೇರಿ ಎಷ್ಟು ರನ್ ಗಳಿಸಬಹುದು ಅಂತ ನೀವು ಪ್ರಿಡಿಕ್ಟ್ ಮಾಡಬೇಕು. ನಿಮ್ಮ ಆಪ್ಷನ್ ಎ <100, ಆಪ್ಷನ್ 2 100 to 149, ಆಪ್ಷನ್ 3 150 to 199, ಆಪ್ಷನ್ ಡಿ 200 to 249, ಆಪ್ಷನ್ ಇ 250 ಆ್ಯಂಡ್ ಎಬೋವ್. ನಿಮ್ಮ ಪ್ರಿಡಿಕ್ಷನ್ನ ಸಂಜೆ 7 ಗಂಟೆ ಒಳಗೆ ಜ್ಞಾನೋದಯ ಗುಂಪಿನಲ್ಲಿ ಬಂದು ತಿಳಿಸಬೇಕಾಗಿರುತ್ತೆ. ಧನ್ಯವಾದಗಳು.